ಅಜ್ಜಯ್ಯನ ದರ್ಶನಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯರ ಶಾಖಾ ಮಠ ಬೆಂಗಳೂರಿಗೆ ಆಗಮಿಸಿರುವ ಅಜ್ಜಯ್ಯ ಪ್ರಮಾಣ ವಚನ ಬಗ್ಗೆ ಅಜ್ಜಯ್ಯರ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಡಾಕ್ಟರ್ ಕರಿ ವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣ ಮೌನ ವ್ರತಕ್ಕೆ ಸೂಚಿಸಿದ್ದ ಅಜ್ಜಯ್ಯ ಅವರು. ಅಜ್ಜಯ್ಯ ಅವರನ್ನು ಬಹಳ ನಂಬ್ತಾರೆ. ಪ್ರತಿಯೊಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿದ್ರೆ, ಹೆಜ್ಜೆಯನ್ನು ಇಡಬೇಕಿದ್ರೆ ಅಜ್ಜಯ್ಯ ಅವರ ಆಶೀರ್ವಾದ, ಅವರ ಆಶೀರ್ವಚನ ಡಿಕೆ ಶಿವಕುಮಾರ್ ಅವರಿಗೆ ತುಂಬಾ ಮುಖ್ಯ. ಈಗ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಅಜ್ಜಯ್ಯ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯ ಅವರ ಶಾಖಾ ಮಠಕ್ಕೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಅಜ್ಜಯ್ಯ ಅವರು ಬಂದಿದ್ದಾರೆ. ಅವರ ಜೊತೆಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಅಜ್ಜಯ್ಯ ದರ್ಶನಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಪ್ರಮಾಣ ವಚನವೇ ಇಲ್ಲಿ ಕೇಂದ್ರೀಕೃತ ವಿಚಾರ ಆಗಿರುತ್ತಾ ಅಥವಾ ಮುಂದಿನ ಅವರ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜ್ಜಯ್ಯ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಬಹುದಾ? ಮಧುಶ್ರೀ, ಪ್ರಮುಖವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲಾ ರೀತಿ ಸಿದ್ಧತೆ ಆಗ್ತಾ ಇದೆ. ಇದರ ನಡುವೆ ಈಗಾಗಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದಂತ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂಥ ಅಜ್ಜಯ್ಯ ಶಾಖಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಪಾದುಕೆಯ ದರ್ಶನವನ್ನು ಕೂಡ ಪಡಿತಾರೆ. ಈಗ ಬಂದಿರೋ ಮಾಹಿತಿಯ ಪ್ರಕಾರ 3ನೇ ತಾರೀಕು ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಬಹುತೇಕ ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ 1, 3, 5 ಅಂದ್ರೆ ಈ 3 ದಿನಾಂಕವನ್ನ ಡಿ ಕೆ ಶಿವಕುಮಾರ್ ಅವರು ರಾಜ್ಯಪಾಲರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಆ ಒಂದು ಡೇಟ್ ಅನ್ನ ಮಾತುಕತೆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬೆಂಗಳೂರಿನಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೆ ಬಂದು ಅಲ್ಲೇ ಮಾತುಕತೆಯನ್ನು ನಡೆಸಿ ಅಲ್ಲಿನ ಒಂದು ನಿರ್ಧಾರವನ್ನು ಹಾಗೆ ಸಂಪರ್ಕದಲ್ಲಿರಿ ಸುನಿಲ್, ಮಾಹಿತಿಯನ್ನ ಪಡಿತೀನಿ. ಅಜ್ಜಯ್ಯನ ಮಠದಿಂದ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಶಾಖಾ ಮಠದಲ್ಲಿ ಅಜ್ಜಯ್ಯನ ದರ್ಶನ ಪಡೆದ ಡಿಕೆ ಶಿವಕುಮಾರ್ ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಶಾಖಾ ಮಠ ಅಲ್ಲಿಂದ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚರ್ಚೆಯನ್ನ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಸಂಜೆಗೆ ತಯಾರಿ ಆಗಬೇಕಿದೆ. CLP ಸಭೆ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಅಜ್ಜಯ್ಯನ ಮಠದಿಂದ ಡಿಕೆ ಶಿವಕುಮಾರ್ ಅವರು ತೆರಳಿದಂತಹ ದೃಶ್ಯ. ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಒಂದಷ್ಟು ಹೊತ್ತು ಚರ್ಚೆಯನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ಪ್ರತಿನಿಧಿ ಸುನಿಲ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಮುಂದುವರಿಸಿ ಸುನಿಲ್. ಮಧುಶ್ರೀ, ಈಗಷ್ಟೇ ನೀವು ಆಗ್ಲೇ ಹೇಳ್ದಂಗೆ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದಂತ ಡಿ ಕೆ ಸಹೋದರರು ಮಾತುಕತೆಯನ್ನು ನಡೆಸಿ ದರ್ಶನವನ್ನು ಮುಗಿಸಿ ಈಗಷ್ಟೇ ಅಜ್ಜಯ್ಯನ ಮಠದಿಂದ ವಾಪಸ್ ಆಗಿದ್ದಾರೆ. ಈಗ ಅಜ್ಜಯ್ಯನ ಮಠದಿಂದ ವಾಪಸ್ ಆಗೋ ಸಂದರ್ಭದಲ್ಲಿ ಒಂದು ಟಿವಿ9ಗೆ ಮಾಹಿತಿ ಏನು ಲಭ್ಯವಾಯಿತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಜೂನ್ 3ರಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೊಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಅಜ್ಜಯ್ಯನ ಮಠದಿಂದ ಬಂದಂತ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರ ಜೊತೆ ಒಂದಷ್ಟು ಮುಖಂಡರ ಜೊತೆ ಆಪ್ತ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ರು. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿ 3 ದಿನಾಂಕವನ್ನ ವಿಚಾರ ಅವರು ಮಾತುಕತೆ ನಡೆಸಿದರೆ ಅವರ ಲಭ್ಯತೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. 1ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕು. ಅದರಲ್ಲಿ 3ನೇ ತಾರೀಕು ಅಂದ್ರೆ ಬುಧವಾರ ಪ್ರಮಾಣ ವಚನವನ್ನ ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸುವಂತ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಎಂದೇ ಅಜ್ಜಯ್ಯನ ಪರಮ ಭಕ್ತರು. ಏನೇ ಒಂದು ರಾಜಕೀಯವಾಗಿ ಯಾವುದೇ ಒಂದು ವಿಚಾರವನ್ನ ಮುಂದುವರಿಬೇಕು ಅಂತಂದ್ರೆ ರಾಜಕೀಯವಾಗಲಿ ಯಾವುದೇ ವಿಚಾರದಲ್ಲಿ ಅವರು ಕೂಡ ಒಂದು ಹೆಜ್ಜೆ ನೀಡಬೇಕು ಅಂದ್ರೂ ಕೂಡ ಅಜ್ಜಯ್ಯನವರ ಒಂದು ಆಶೀರ್ವಾದವನ್ನ ಪಡೆದು ಅಜ್ಜಯ್ಯನ ಮಠಕ್ಕೆ ಹೋಗಿ ಮುಂದಿನ ಕಾರ್ಯವನ್ನ ನೆರವೇರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಡಿ ಕೆ ಶಿವಕುಮಾರ್ ಅವರ ಸುದೀರ್ಘ ರಾಜಕಾರಣದಲ್ಲಿ ಒಂದು ಮಹತ್ತರವಾದ ಘಟ್ಟ ಅಂತಂದ್ರೆ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅಜ್ಜಯ್ಯ ಅವರ ಒಂದು ಶಾಖಾ ಮಠಕ್ಕೂ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದು ನಂತರದಲ್ಲಿ ಅವರೀಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ 3ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಂತೇಳಿ ಬಹುತೇಕ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಕೂಡ ಪಡೆದುಕೊಂಡು ಆ ಒಂದು ಸಂದರ್ಭದಲ್ಲಿ ಡಿ
ಕೆ ಸುರೇಶ್ ಅವರು ಕೂಡ ಭಾಗಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಲೇ ಒಂದು ಅವರ ಆಪ್ತರ ಬಳಿ ಒಂದು ಚರ್ಚೆಯನ್ನು ಕೂಡ ಮಾಡಿಕೊಂಡಿರುವಂತು. 3ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕರಿಸಲಿಕ್ಕೆ ಈಗಾಗಲೇ ಒಂದ್ ಕಡೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳು ನಡೀತಾ ಇದೆ. ಅದರಲ್ಲಿ 3, 5, 1ನೇ ತಾರೀಕು ಏನಿತ್ತು, 3ನೇ ತಾರೀಕು ಪ್ರಮಾಣ ವಚನವನ್ನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಸ್ವೀಕರಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತು. ಈ ಒಂದು ನಿಟ್ಟಿನಲ್ಲಿ ಸುಮಾರು 10-20 ನಿಮಿಷಗಳ ಕಾಲ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದು ಅಲ್ಲೇ ಒಂದು ಚರ್ಚಿಸಿ ಅಂತಿಮ ನಿರ್ಧಾರಕ್ಕೆ ಬಂದಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಇದ್ರು. ಹಾಗಾಗಿ ಬುಧವಾರ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.